ನೋಡಿ, ವಾಷಿಂಗ್ ಮಿಷಿನ್ ನೀರನ್ನ ಔಟ್ಲೆಟ್ ಪೈಪಿಂದ ಒಗೆದು ಜಲ್ಸಾದ್ಮೇಲೆ ಈ ಥರ ಹಿಡಿದಿಟ್ಕೊಂಡ್ರೆ ಈ ನೀರನ್ನು ವಾಶ್ ಬೇಸನ್ಗೆ, ಫ್ಲಶ್ ಟ್ಯಾಂಕ್ಗೆ, ಇದು ಫ್ಲಶ್ ಮಾಡೋದಕ್ಕೆ ಅಥವಾ ಕಮೋಡ್ಗೆಲ್ಲ ಯೂಸ್ ಮಾಡ್ಬೋದು, ಟಾಯ್ಲೆಟ್ಗೆಲ್ಲ. ಆವಾಗ ನೀರನ್ನ ಸೇವ್ ಮಾಡ್ಬೋದು, ರೀಯೂಸ್ ಮಾಡಿದಾಗ ಆಗುತ್ತೆ. ಬಾತ್ರೂಮ್ ತೊಳೆಯೋದಕ್ಕೆ, ನೆಲ ತೊಳೆಯೋಕ್ಕೆ ಎಲ್ಲದಕ್ಕೂ ಈ ರೀತಿ ಇದು ಮಾಡ್ಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2-3 ಬಕೆಟಲ್ಲಿ ಎಷ್ಟೋ ನೀರು ಉಳಿತಾಯ ಆಗುತ್ತೆ, ರೀಯೂಸ್ ಆಗುತ್ತೆ. ನಾನು ಹಾಗೆ ಮಾಡೋದು. ಫಸ್ಟ್ ಟ್ರಿಪ್ಪು ಸೋಪಿನ ನೀರು ಬರುತ್ತಲ್ಲ, ಅದನ್ನೆಲ್ಲ ಪ್ರತಿಯೊಂದು ವಾಶ್ ಬೇಸನ್ಗೂ, ಟಾಯ್ಲೆಟ್ಗಳಿಗೂ ಎಲ್ಲ ಹಾಕಿಬಿಡ್ತೀವಿ. ಸೆಕೆಂಡ್ ಟ್ರಿಪ್ಪು ಜಾಲಿಸ್ ಆದಮೇಲೆ ಬರುತ್ತಲ್ಲ, ಆ ನೀರನ್ನ ಈ ಥರ 2 ಅಥವಾ 3 ಬಕೆಟ್ ಬರುತ್ತೆ. ನಾವು 3 ಜನ ಇರೋದ್ರಿಂದ ಅಷ್ಟೇ ನೀರು ಯೂಸ್ ಆಗೋದು. ಅದನ್ನು ಹಾಗೆ ಇಟ್ಟು ಎಲ್ಲ ಯಾವಾಗ ವಾಶ್ರೂಮ್ ಯೂಸ್ ಮಾಡ್ತಾರೋ ಅವಾಗೆಲ್ಲ ಈ ನೀರನ್ನ ಹಾಕ್ಬೋದು. ಫ್ಲಶ್ ಟ್ಯಾಂಕಲ್ಲಿರೋ ಫ್ರೆಶ್ ನೀರು ಉಪಯೋಗಿಸೋ ಬದಲು ಈ ಥರ ವಾಷಿಂಗ್ ಮಿಷಿನ್ ನೀರನ್ನ ಯೂಸ್ ಮಾಡ್ಬೋದು. ಮತ್ತು ವಾಷಿಂಗ್ ಮಿಷಿನ್ನು ಅಷ್ಟೇ, ನೀವು ಒಗೆಯುವಾಗ ನೋಡಿ, ಬಟ್ಟೆಗೆ ತಕ್ಕ ಹಾಗೆ ವಾಟರ್ ಲೆವೆಲ್ ಸೆಟ್ ಮಾಡೋದಾಗ್ಬೋದು. ಅಥವಾ ಡೈಲಿ ವಾಶ್ ಅಂತ ಹಾಕಿದ್ರೆ ಜಾಸ್ತಿ ನಿಮಿಷ ತೊಗೊಳುತ್ತೆ, ನೀರು ಜಾಸ್ತಿ ತೊಗೊಳುತ್ತೆ. ಕ್ವಿಕ್ ವಾಶ್ ಹಾಕಿದಾಗ ಕಡಿಮೆ ಟೈಮಲ್ಲಿ ಆಗುತ್ತೆ ನೀರು. ಈಗ AC ರೂಮಲ್ಲಿ ವರ್ಕ್ ಮಾಡೋರು, ಆ ಥರದವ್ರ ಬಟ್ಟೆ ತುಂಬ ಗಲೀಜು ಆಗಿರೋದಿಲ್ಲ. ಆವಾಗ ಅಂಥ ಬಟ್ಟೆ ಒಗೆಯುವಾಗ ಕ್ವಿಕ್ ವಾಶ್ ಹಾಕ್ಬೋದು. ಮಕ್ಕಳು ಆಟ ಆಡಿ ಬಂದಿರ್ತಾರೆ, ಆ ಥರ ತುಂಬ ಧೂಳಾಗಿದೆ, ಹೊರಗಡೆ ಕೆಲಸ ಮಾಡೋರು, ಓಪನ್ ಫೀಲ್ಡಲ್ಲಿ ಅಂದರೆ ಆವಾಗ ಡೈಲಿ ವಾಶ್ ಇದು ಹಾಕಿ ಆ ನೀರನ್ನೆಲ್ಲ ರೀಯೂಸ್ ಮಾಡ್ಬೋದು. ವಾಶ್ ಬೇಸನ್ನು, ಟಾಯ್ಲೆಟು ಎಲ್ಲದಕ್ಕೂ ಹಾಕೋದ್ರಿಂದ ಕಮೋಡ್ಗೆ ಅದು ಸ್ವಚ್ಛ ಆಗುತ್ತೆ, ಜಿರಳೆಗಳು ಬರೋಲ್ಲ, ನೀರು ಫೋರ್ಸಾಗಿ ಹಾಕ್ತೀವಲ್ಲ ಹಾಗಾಗಿ. ಮತ್ತು ಫ್ರೆಶ್ ನೀರನ್ನ ವೇಸ್ಟ್ ಮಾಡಿದಾಗಿರಲ್ಲ. ಇಲ್ಲಾಂದರೆ ಇಷ್ಟೊಂದು ನೀರು ಸುಮ್ಮನೆ ಹಾಗೆ ಡ್ರೈನೇಜ್ ಹೋಗುತ್ತೆ. ಅದ್ರ ಬದಲು ರೀಯೂಸ್ ಮಾಡೋದ್ರಿಂದ ನಮಗೂ ಒಂದು ಸಮಾಧಾನ ಇರುತ್ತೆ, ನೀರು ಉಳಿಸಿದ್ವಿ ಅಂತ. ಈ ರೀತಿ ಕೂಡ ನೀರನ್ನ ಉಳಿತಾಯ ಮಾಡಬಹುದು. ನಮ್ಮ ಮನೇಲಿ 3 ಜನ ಇರೋದ್ರಿಂದ ಹ್ಯಾಂಡ್ ವಾಶ್ ಮಾಡೋದಿದ್ರೆ ಮಾಡಿ ಡ್ರೈಯರ್ಗೆ ಮಾತ್ರ ಹಾಕೋತೀನಿ. ಈ ಥರ ಮಿಷಿನ್ ವಾಶ್ ಮಾಡಬೇಕು ಅಂದರೆ ಅಂದಾಜು ದಿನಕ್ಕೆ 3 ಬಕೆಟ್ ಯೂಸ್ ಆಗುತ್ತೆ. ವಾಷಿಂಗ್ ಮಿಷಿನಲ್ಲಿ ನಾನು ವಾಟರ್ ಲೆವೆಲ್ ಸೆಟ್ ಮಾಡಿ ಯೂಸ್ ಮಾಡೋದ್ರಿಂದ ಕಡಿಮೆ ನೀರಲ್ಲೇನೆ ವಾಷಿಂಗ್ ಮಿಷಿನ್ ಇಂದ ಬಟ್ಟೆ ಒಗಿತೀನಿ. ಇದ್ರ ಡೀಟೇಲ್ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ಇದೆ. ಅದರಲ್ಲಿ ವಾಷಿಂಗ್ ಮಿಷಿನ್ ಇಂದ ಹೇಗೆ ಬಟ್ಟೆ ಒಗೆಯೋದು, ಕ್ಲೀನ್ ಆಗಿ ಅದನ್ನ ಫೋಲ್ಡ್ ಮಾಡಿ ಇಡೋದು, ಮೇಂಟೈನ್ ಮಾಡೋದು ಹೇಗೆ ಅಂತಿದೆ. ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಒಂದು ದಿನಕ್ಕೆ 3 ಬಕೆಟ್ ನೀರು ಯೂಸ್ ಆಗುತ್ತೆ ಒಂದಿನದ ಬಟ್ಟೆಗೆ. ಅಂದರೆ 1 ಬಕೆಟು 15 ಲೀಟರ್, ಅಂದರೆ 45 ಲೀಟರ್ ದಿನಕ್ಕೆ ಉಪಯೋಗ ಆಗುತ್ತೆ. ಅದನ್ನ ನಾನು ವಾಶ್ ಬೇಸನ್ಗೆ, ಬಾತ್ರೂಮ್ ತೊಳೆಯೋದಕ್ಕೆ, ಟಾಯ್ಲೆಟ್ಗೆಲ್ಲ ಯೂಸ್ ಮಾಡೋದ್ರಿಂದ 45 ಲೀಟರ್ ರೀಯೂಸ್ ಮಾಡ್ತೀನಿ. ವೇಸ್ಟೇಜು ಕಡಿಮೆ ಆಗುತ್ತೆ. 45 ಲೀಟರ್ ಕ್ಲೀನ್ ವಾಟರ್ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತೀನಿ. ದಿನಕ್ಕೆ 45 ಲೀಟರ್ ರೀಯೂಸ್ ಮಾಡಿ ಉಳಿತಾಯ ಮಾಡ್ತೀನಿ ಅಂದರೆ ತಿಂಗಳಿಗೆ ಅಂದಾಜು 1350 ಲೀಟರ್ ಆಗುತ್ತೆ. ಎಲ್ಲರೂ ಪ್ರತಿಯೊಬ್ರು ಹೀಗೆ ಮಾಡೋದ್ರಿಂದ ಬರೀ ಒಂದು ಬಟ್ಟೆ ಒಗೆಯೋ ನೀರಿನಿಂದನೇ ತಿಂಗಳಿಗೆ 1000ದಿಂದ 1500 ಲೀಟರ್ ನೀರು ಉಳಿಸ್ಬೋದು ರೀಯೂಸ್ ಮಾಡಿ, 3 ಜನ ಇರೋ ಮನೆಗೆ. ಹಾಗೆ ಇದು ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ. ಮನೇಲಿರೋರು ಒಬ್ಬರದೇ ಅಲ್ಲ, ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಒಂದೊಂದು ದಿನ ಒಬ್ಬೊಬ್ರು ಈ ಜವಾಬ್ದಾರಿ ತಗೊಳ್ಳೋದ್ರಿಂದ ಎಷ್ಟು ನೀರು ಉಳಿತಾಯ ಮಾಡ್ಬೋದು. ನಮಗೆ ನೀರನ್ನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಪ್ರಕೃತಿ ನಮಗೆ ಉಚಿತವಾಗಿ ಕೊಟ್ಟಿದೆ. ಫ್ರೀಯಾಗಿ ಸಿಕ್ಕಿರೋದನ್ನ ಜವಾಬ್ದಾರಿಯಿಂದ ಉಪಯೋಗಿಸ್ಕೋಬೇಕು. ನಮಗೂ ಬೇಕು, ನಮ್ಮ ಮುಂದಿನ ಪೀಳಿಗೆಗೂ ಬೇಕು, ಪ್ರಾಣಿ ಪಕ್ಷಿಗಳಿಗೂ ಬೇಕು. ಈ ತರ ನಾವು ರೀಯೂಸ್ ಮಾಡಿ ನೀರನ್ನ ಉಳಿತಾಯ ಮಾಡೋದ್ರಿಂದ ಕ್ಲೀನ್ ಆಗಿರೋ ನೀರನ್ನ ಕುಡಿಯೋದಕ್ಕೆ ಉಪಯೋಗಿಸ್ಕೋಬಹುದು. ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಗತ್ತೆ, ನಮ್ಮ ಮುಂದಿನ ಪೀಳಿಗೆ ಉಳಿತಾಯ ಮಾಡಬಹುದು. ಈ ತರ ವಿಧಾನ ಅನುಸರಿಸಿ ನೋಡಿ ಎಷ್ಟು ನೀರು ಉಳಿತಾಯ ಆಗತ್ತೆ ಅಂತ. ನಿಮ್ಗೆ ಖುಷಿ ಆಗತ್ತೆ. ನಾವು ಯಾವುದೇ ಮನೆಗೆ ಹೋಗ್ಲಿ, ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ಸಲ ಮನೆ ಬದಲಾಯಿಸಿದಾಗ್ಲೂ ಓನರ್ ಅದೇ ಹೇಳೋದು, ನೀವು ಬಂದಾಗಿಂದ ವಾಟರ್ ಬಿಲ್ ಕಡಿಮೆ ಬರ್ತಿದೆ ಅಂತ. ಸ್ನಾನಕ್ಕೆ ಉಪಯೋಗಿಸುವಾಗ ಬಕೆಟ್ ನಲ್ಲಿ ನೀರು ತೋಡ್ಕೊಂಡು ಉಪಯೋಗಿಸ್ತೀವಿ, ಹಾಗಾಗಿ ಶವರ್ ಯೂಸ್ ಮಾಡದೇ ಇರೋದ್ರಿಂದ ಅದರಿಂದನೂ ನೀರು ಉಳಿತಾಯ ಆಗುತ್ತೆ. ಇದ್ರ ಡೀಟೇಲ್ ಎಲ್ಲ ನಿಮ್ಗೆ ಜೀವಜಲ ಉಳಿಸಿ ಅನ್ನೋ ವಿಡಿಯೋದಲ್ಲಿ ಪೂರ್ತಿಯಾಗಿ ಸಿಗುತ್ತೆ. ಆ ವಿಡಿಯೋ ತಪ್ಪದೆ ನೋಡಿ, ನೀರು ಉಳಿಸಿ ಮುಂದಿನ ಪೀಳಿಗೆಗೂ ಉಳಿತಾಯ ಮಾಡಿ, ಪ್ರಾಣಿ ಪಕ್ಷಿಗಳಿಗೂ ಸಿಗೋ ಹಾಗೆ ಮಾಡಿ. ಈ ವಿಡಿಯೋ ಮೂಲಕ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ ಎಲ್ಲರಲ್ಲೂ, ಜೀವಜಲ ಉಳಿಸಿ, ಪರಿಸರ ಸಂರಕ್ಷಿಸಿ.